ನಮಸ್ತೆ ವೀಕ್ಷಕರೇ, ನಮ್ಮ ಇವತ್ತಿನ ರೆಸಿಪಿ ನೀವು ನೋಡ್ತಿದ್ದೀರಾ ಪರೋಟ. ಹೋಟೆಲ್ ಸ್ಟೈಲಲ್ಲೇ ಲೇಯರ್ ಆಗಿ ಸಾಫ್ಟ್ ಆಗಿ ಹೇಗೆ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ಸವಿ ಕಿಚನ್ ಕನ್ನಡಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಈಗ ಶುರು ಮಾಡೋಣ. ಇಲ್ಲಿ ಒಂದು ಪಾತ್ರೆಗೆ 3 ಬೌಲ್ ಆಗುವಷ್ಟು ಮೈದಾ ಹಿಟ್ಟನ್ನ ತಗೊಳ್ತೀನಿ. ನೀವು ಬೇಕಾದರೆ ಗೋಧಿ ಹಿಟ್ಟಿನಿಂದನಾದರೂ ಮಾಡ್ಕೋಬೋದು ಅಥವಾ ಮೈದಾ ಗೋಧಿ ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಸಹ ಮಾಡ್ಕೊಳ್ಬೋದು. ಅನಂತರ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ. ಈಗ 1 ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ. ಈಗ 2 ಸ್ಪೂನ್ ತುಪ್ಪ ಹಾಕೊಳ್ತಾ ಇದ್ದೀನಿ. ನೀವು ಎಣ್ಣೆ ಬೇಕಾದರೂ ಹಾಕ್ಕೊಳ್ಬೋದು ಅಥವಾ ಬಟರ್ ಇದ್ದರೆ ಬಟರ್ನ ಕಾಯಿಸಿನೂ ಹಾಕ್ಕೊಳ್ಬೋದು. ತುಪ್ಪ ಎಲ್ಲ ಹಿಟ್ಟಿಗೆ ಹೊಂದ್ಕೊಳ್ಳೋ ಥರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅನಂತರ ಸ್ವಲ್ಪನೇ ನೀರು ಹಾಕೊಳ್ತಾ ಚಪಾತಿ ಹಿಟ್ಟಿಗಿಂತ ಒಂದು ಸ್ವಲ್ಪ ಸಾಫ್ಟ್ ಆಗಿರಬೇಕು, ಆ ಹದಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ನೋಡಿ, ಈ ರೀತಿ ಆದಮೇಲೆ ಒಂದು 3-4 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಹಿಟ್ಟೆಲ್ಲ ಅಂಟ್ಕೊಳ್ದೇ ಇರೋ ಥರ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಬಿಟ್ಬಿಡೋಣ. ನೋಡಿ, ಅರ್ಧ ಗಂಟೆ ಆಗಿದೆ. ಒಂದು 2-3 ಸಲ ನಾದ್ಕೊಳ್ಳಿ. ಹಿಟ್ಟು ನೋಡಿ ಸಾಫ್ಟಾಗೂ ಇದೆ, ಕೈಗೂ ಅಂಟ್ತಾ ಇಲ್ಲ. ಈಗ ಸ್ಲ್ಯಾಬ್ ಮೇಲೆ ಮೈದಾ ಹಿಟ್ಟನ್ನು ಹಾಕೊಳ್ಳಿ. ಹಾಗೆ ಒಂದು 2 ಚಪಾತಿ ಆಗುತ್ತಲ್ಲ ಅಷ್ಟು ದಪ್ಪ ಉಂಡೆ ತೊಗೊಂಡಿದ್ದೀನಿ. ಇಲ್ಲಿ 2 ಕಡೆ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಅದು ಅಂಟ್ಕೋಬಾರ್ದು. ಈಗ ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳುವಾಗಿ ತೀಡ್ಕೊಳ್ಳೋಣ. ಮೇಲಿನ ಭಾಗಕ್ಕೆ ಕಂಪ್ಲೀಟಾಗಿ ಎಣ್ಣೆನ ಹಾಕೊಳ್ಳೋಣ. ಎಣ್ಣೆ ಹಾಕಿದ ನಂತರ ಮೈದಾ ಹಿಟ್ಟನ್ನು ಹಾಕ್ಕೊಳ್ಬೇಕು. ಅದ್ರ ಮೇಲೆ ಮೈದಾ ಹಿಟ್ಟೆಲ್ಲ ಹಾಕಿದ್ಮೇಲೆ ನೀವು ಚಾಕು ಅಥವಾ ಪಿಜ್ಜಾ ಕಟ್ಟರ್ ಇದ್ದರೆ ಪಿಜ್ಜಾ ಕಟ್ಟರ್ ತಗೊಳ್ಳಿ. ಈ ರೀತಿ ಸಣ್ಣ ಲೇಯರ್ ಆಗಿ ಕಟ್ ಮಾಡ್ಕೋಬೇಕಾಗುತ್ತೆ. ತುಂಬ ದಪ್ಪ ಬೇಡ, ನಮಗೆ ಲೇಯರ್ ಆಗಿ ಬೇಕು ಅಂದರೆ ನಿಮಗೆ ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ, ನಾನು ತುಂಬಾ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಕಡೆಯಿಂದ ಒಂದು ಎಂಡ್ ಇರುತ್ತಲ್ಲ ಆ ಕಡೆಯಿಂದ ಈ ರೀತಿ ಚಾಕುಗೆ ಎಣ್ಣೆ ಅಪ್ಲೈ ಮಾಡ್ಕೊಬಿಡಿ, ಆಗ ಅಂಟಲ್ಲ. ನೋಡಿ, ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಬರಬೇಕು. ನೀವು ಚಾಕು ಆಗಲಿಲ್ಲ ಅಂದರೆ ಕೈಯಲ್ಲೂ ಮಾಡ್ಕೋಬೋದು. ನಾನು ತೋರಿಸ್ತಿದ್ದೀನಿ ನೋಡಿ, ಈ ರೀತಿಯಾಗಿ. ಇಲ್ಲಿ ಎಣ್ಣೆ ಮತ್ತು ಮೈದಾ ಹಿಟ್ಟು ಹಾಕಿದ್ವಲ್ಲ, ಈಗ ಈ ರೀತಿ ಫೋಲ್ಡ್ ಮಾಡಿದಾಗ ಅದೆಲ್ಲ ಅಂಟ್ಕೊಬಿಡಬಾರ್ದು ಮತ್ತು ಹಿಟ್ಟು ಥರ ಆಗಬಾರ್ದು ಅನ್ನೋದಕ್ಕೋಸ್ಕರ ಎಣ್ಣೆನೂ ಮೈದಾ ಹಿಟ್ಟು ಹಾಕ್ತೀವಿ. ಈಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಅಪ್ಲೈ ಮಾಡಿಕೊಂಡು ಅದ್ರ ಮೇಲೆ ಈ ರೀತಿ ಮೈದಾ ಹಿಟ್ಟನ್ನ ಹಾಕ್ಕೊಂಡು ಈ ರೀತಿ ಮೇಲ್ಭಾಗಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ. ಇದೇ ರೀತಿ ಎಲ್ಲವನ್ನು ತೀಡ್ಕೊಂಡು ಇಟ್ಕೊಳ್ಳೋಣ. ಈಗ ಪರೋಟಾಗೆ ತೀಡ್ಕೊಳ್ತಾ ಇದ್ದೀನಿ. 2 ಕಡೆ ಮೈದಾ ಹಿಟ್ಟನ್ನ ಹಾಕಿ. ಈಗ ಜಾಸ್ತಿ ಪ್ರೆಷರ್ ಕೊಟ್ಟೆಲ್ಲ ತೀಡೋದಕ್ಕೆ ಹೋಗಬೇಡಿ. ನಾವು ಚಪಾತಿ ಎಲ್ಲ ತೀಡ್ತೀವಲ್ಲ ಆ ಥರ ತೀಡಬಾರ್ದು, ನಮಗೆ ಆ ಲೇಯರ್ಸ್ ಎಲ್ಲ ಮತ್ತೆ ಅಂಟ್ಕೊಬಿಡುತ್ತೆ. ನಿಧಾನಕ್ಕೆ ಜಾಸ್ತಿ ಫೋರ್ಸ್ ಕೊಡದೆ ತೆಳ್ಳಿಗೆ ತೀಡ್ಕೊಳ್ಳಿ. ನೋಡಿ, ನಿಮಗೆ ಲೇಯರ್ ಕಾಣಿಸ್ಬೋದು. ಈ ರೀತಿ ತೀಡ್ಕೋಬೇಕಾಗುತ್ತೆ. ಈ ಕಡೆ ಹೆಂಚನ್ನ ಇಟ್ಕೊಂಡು ಹೆಂಚಿಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಿಮಗೆ ಕಾಣಿಸ್ತಿದೆ ಅಲ್ವಾ? ಈ ರೀತಿ ಲೇಯರ್ ಆಗಿ ಇರಬೇಕು. ಈಗ ತವ ಕಾದಿದೆ, ಪರೋಟನ ಹಾಕ್ಕೊಳ್ಳೋಣ. 30 ಸೆಕೆಂಡ್ ನಂತರ ಎಣ್ಣೆ ಹಾಕ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲೇ 2 ಕಡೆನೂ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಮೈದಾ ಹಿಟ್ಟಾಗಿರೋದ್ರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ. 2 ಕಡೆನೂ ತಿರುಗಿಸ್ಕೊಳ್ತಾ ಇವನ್ ಆಗಿ ಬೇಯಿಸ್ಕೊಳ್ಳಿ. ನೋಡಿ, 2 ಕಡೆನೂ ಬಣ್ಣ ಚೇಂಜ್ ಆಗಿದೆ, ಒಳಗೇನೂ ಚೆನ್ನಾಗಿ ಬೆಂದಿರುತ್ತೆ. ಈಗ ನಾನು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಎಲ್ಲ ಆರಿದ ನಂತರ 4 ಭಾಗನೂ ಈ ರೀತಿ ಫೋರ್ಸ್ ಕೊಟ್ಟು ಕೈಯಿಂದ ಬೀಟ್ ಮಾಡ್ಕೊಳ್ಳಿ. ಆಗ ನಮಗೆ ಲೇಯರ್ ಆಗಿ ಏನಿರುತ್ತೋ ಅದೆಲ್ಲ ಸಪ್ರೇಟ್ ಆಗುತ್ತೆ. ನೋಡಿ, ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಹೋಟೆಲ್ ರೀತಿಯೇ ಬಂದಿದೆ ಅಂತ. ಎಲ್ಲ ಪರೋಟನೂ ಮಾಡಿ ಇಟ್ಕೊಂಡು ಈ ರೀತಿ ಬಿಸಿ ಆರಿದ ನಂತರ ಫೋರ್ಸ್ ಕೊಟ್ಟು ಬೀಟ್ ಮಾಡ್ಕೊಳ್ತಾ ಇದ್ದೀನಿ. 2 ಕಡೆನೂ ತಿರುಗಿಸ್ಕೊಳ್ತಾ ಈ ರೀತಿ ಮಾಡ್ಕೊಳ್ಳಿ. ಆಗ ಆ ಲೇಯರ್ ಅನ್ನೋದೇನಿರುತ್ತೆ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಈ ಪರೋಟನ ವೆಜ್ ಗ್ರೇವಿ ಜೊತೆನೂ ಟೇಸ್ಟ್ ಮಾಡಿ ಅಥವಾ ಪನ್ನೀರು, ಮಶ್ರೂಮು, ಮಟನ್, ಚಿಕನ್ ಎಲ್ಲದ್ರ ಜೊತೆನೂ ಒಳ್ಳೆ ಕಾಂಬಿನೇಷನ್. ನಾನಿವತ್ತು ಮಟನ್ ಕರಿ ಜೊತೆ ಪರೋಟ ಮಾಡಿದ್ದೆ, ತುಂಬಾ ಟೇಸ್ಟಿಯಾಗಿತ್ತು. ಖಂಡಿತ ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೋಡಿದ್ರಿ ಅಲ್ವಾ ಪರೋಟ ಎಷ್ಟು ಸಿಂಪಲ್ಲಾಗಿ ಮಾಡ್ಬೋದು ಅಂತ. ನಮ್ಮ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.